ಪಶ್ಚಾತ್ತಾಪ ನಾವು ಹೆಂಗ್ ಪಡಬೇಕು? ಸಣ್ಣದೋ ದೊಡ್ಡದೋ ನಮ್ಮಿಂದ ಮಿಸ್ಟೇಕ್ ಆಗ್ತಿರ್ತವ, ತಪ್ಪು ಮಾಡ್ತಿರ್ತೀವಿ. ಆ ತಪ್ಪನ್ನ ಒಪ್ಕೊಂಡು ನಾವು ದೇವರ ಹತ್ರ ಪಶ್ಚಾತ್ತಾಪ ಪಟ್ಟು ಆ ಪಾಪನ ಬಿಟ್ಟು ದೇವರ ಆಜ್ಞೆಗಳ ಪ್ರಕಾರ ನಡ್ಕೊಳ್ಳುವಂಥವ್ರಾಗಿರ್ಬೇಕು. ಸಣ್ಣದೋ ದೊಡ್ಡದೋ ತಪ್ಪ ಆಗ್ತಾ ಇರ್ತತೆ, ಅದನ್ನ ಪಶ್ಚಾತ್ತಾಪ ಪಡಬೇಕು. ಕೆಲವೊಬ್ರು ಪಶ್ಚಾತ್ತಾಪ ಪಡೋದಿಲ್ಲ, ಕೆಲವೊಬ್ರು ಪಶ್ಚಾತ್ತಾಪ ಪಡ್ತಾರ. ಆ ಪಶ್ಚಾತ್ತಾಪವು ಸರಿಯಾದ ಪಶ್ಚಾತ್ತಾಪ ಇರೋದಿಲ್ಲ. ಮತ್ತೆ ಸರಿಯಾದ ಪಶ್ಚಾತ್ತಾಪ ಅಂದ್ರೆ ಏನು, ಹೆಂಗ್ ಪಡ್ಬೇಕು? ಅದು ಸರಿಯಾದ ಪಶ್ಚಾತ್ತಾಪ ಅಂದ್ರೆ ನೋಡೋಣ. ನಾವು ಯೋವೇಲು ಗ್ರಂಥವು 2ನೇ ಅಧ್ಯಾಯ 12ನೇ ವಚನದಲ್ಲಿ ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ. ಹೆಂಗ ಪಶ್ಚಾತ್ತಾಪ ಪಡ್ಬೇಕಂತ 3 ಅಂಶಗಳು ಹೇಳ್ತಾನ. ಒಂದು ಉಪವಾಸವಿರಬೇಕು, ಒಂದು ಗೋಳಾಡಬೇಕು, ಅದೇ ರೀತಿ ಮನಪೂರ್ವಕವಾಗಿ ದೇವರ ಕಡೆ ತಿರುಗಬೇಕು. ಆಮೇಲೆ ಮೊದಲನೇದಾಗಿ ಏನ್ ಮಾಡಬೇಕು? ಉಪವಾಸ ಮಾಡಬೇಕು. ಅಂದ್ರೆ ಏನು? ನಾವು ಮಾಡಿರೋ ತಪ್ಪಿಗೆ ಉಪವಾಸವಿದ್ದು ಪಶ್ಚಾತ್ತಾಪ ಪಡಬೇಕು. ದೇವಾ ನಾನು ತಪ್ಪು ಮಾಡೀನಿ, ನಾನು ನಿನ್ನ ವಿರುದ್ಧವಾಗಿ ಪಾಪ ಮಾಡೀನಿ ಅಂತೇಳಿ ಉಪವಾಸವಿದ್ದು ಪಶ್ಚಾತ್ತಾಪ ಪಡಬೇಕು. ನಿನಿವೆ ಪಟ್ಟಣದವರು ಕೂಡ ಪಾಪ ಮಾಡಿ ದೇವರಿಗೆ ವಿರುದ್ಧವಾಗಿ ನಡೀತಿರುವಾಗ, ದೇವರ ಉಗ್ರತೆ ಅವ್ರ ಮೇಲೆ ಬರುವಾಗ ಅವ್ರು ಏನ್ ಮಾಡ್ತಾರ? ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾರ, ಪಶ್ಚಾತ್ತಾಪ ಪಡ್ತಾರೆ. ಆ ದೇವರ ಉಗ್ರತೆಯಲ್ಲಿದ್ದವರು ತಪ್ಪಿಸಲ್ಪಡ್ತಾರ. ನಾವು ಅದೇ ರೀತಿಯಲ್ಲಿ ಉಪವಾಸವಿದ್ದು ಪಶ್ಚಾತ್ತಾಪ ಪಡುವಂತವರಾಗಿರ್ಬೇಕು. ಉಪವಾಸವಿರೋದಂದ್ರೆ ಏನು? ಉಪವಾಸ ಇದ್ದು ಕೆಲಸ ಮಾಡ್ಕೊಂತ, ಜಾಬ್ ಮಾಡ್ಕೊಂತ, ಹೊರಗ್ ತಿರುಗ್ಕೊಂತ ಇರೋದೆಲ್ಲ ಉಪವಾಸ. ಅದನ್ನ ಮಾಡ್ತಿರ್ತಾರ. ಕೆಲವೊಬ್ರು ಹೇಳ್ತಾರ, ಜಾಬ್ನಲ್ಲಿ ಕಾಣ್ತಿರ್ತಾರ, ಏನ್ ಬ್ರದರ್ ಏನಾದ್ರು ತಿಂತಿ ಅಂದ್ರೆ, ಇಲ್ಲ ನಾನು ಉಪವಾಸ ಇದ್ದೀನಿ ಅಂತ. ಉಪವಾಸ ಅಂದ್ರೆ ಏನು? ಉಪವಾಸ ಇದ್ದು ಎಲ್ಲ ತಲೆ ತಿರುಗೋದ? ಉಪವಾಸ ಅಂದ್ರೆ ದೇವ್ರ ಸನ್ನಿಧಿನಲ್ಲಿ ಕಾಣೋದು. ಕೆಲಸನೆಲ್ಲ ಪಕ್ಕಕ್ಕಿಟ್ಟು ದೇವ್ರ ಸನ್ನಿಧಿನಲ್ಲಿ ಕುತ್ಕೊಂಡು ಪಶ್ಚಾತ್ತಾಪ ಪಡಬೇಕು. ಮೊದಲನೇದಾಗಿ ಏನು? ಉಪವಾಸ ಮಾಡಬೇಕು. ಎರಡನೇದಾಗಿ ಗೋಳಾಡ್ಬೇಕಂತ. ಕಣ್ಣೀರಿದ್ದ ನಾವು ಗೋಳಾಡಬೇಕು. ಉಪವಾಸ ಒಂದಿನ ಮಾಡಬಹುದು, ಏನ್ ತಿಂದಿಲ್ದಂಗ ಒಂದಿನ ಉಪವಾಸ ಇರ್ಬೋದು. ಆದ್ರೆ ಗೋಳಾಡ್ಬೇಕು, ಕಣ್ಣೀರು ಬರಬೇಕು ಅಂದ್ರೆ ಅದು ಮನಸ್ಸಿನಾಗಿದ್ದ ಬರಬೇಕು. ನಮ್ಮ ಮನಸ್ಸಿನಾಗಿದ್ದ ಆ ದುಃಖ ಬರಬೇಕು. ದೇವಾ, ನಾನು ನಿನ್ನ ವಿರುದ್ಧವಾಗಿ ಪಾಪ ಮಾಡೀನಿ, ನಾನು ನಿನ್ನ ವಿರುದ್ಧವಾಗಿ ನಡ್ಕೊಂಡೀನಿ, ನನ್ನ ಕ್ಷಮಿಸಪ್ಪ, ನನ್ನ ಪಾಪಗಳು ತೊಳೆಯಪ್ಪ ಅಂತೇಳಿ ಪ್ರಾರ್ಥನೆ ಮಾಡ್ಬೇಕು. ಕಣ್ಣೀರಿದ್ದ ದೇವ್ರ ಸನ್ನಿಧಿನಲ್ಲಿ ಮೊರೆ ಹೋಗ್ಬೇಕು. ಆ ಒಂದು ರಿಪೆಂಟೆನ್ಸ್, ಆ ಒಂದು ಪಶ್ಚಾತ್ತಾಪ ನಮ್ಮಲ್ಲಿ ಬರಬೇಕು. ರೂಮ್ನಲ್ಲಿ ಬರಬೇಕು, ಡೋರ್ ಹಾಕೋಬೇಕು, ಅಳಬೇಕು. ಅದು ನಮ್ಮ ಮನಸ್ಸಾಕ್ಷಿ ಒಪ್ಪಬೇಕು. ನಾನು ತಪ್ಪು ಮಾಡೀನಿ, ದೇವ್ರಿಗೆ ವಿರುದ್ಧವಾಗಿ ನಡ್ಕೊಂಡೀನಿ. ಆ ರೀತಿ ನಾವು ಪಶ್ಚಾತ್ತಾಪ ಪಡಬೇಕು. ಮೊದಲನೇದಾಗೇನು? ಉಪವಾಸವಿದ್ದು ಪಶ್ಚಾತ್ತಾಪ ಪಡಬೇಕು. ಎರಡನೇದು ಕಣ್ಣೀರು ಸುರಿಸಿ ಗೋಳಾಡಿ ಪಶ್ಚಾತ್ತಾಪ ಪಡಬೇಕು. ನಾವು ಮಾಡಿರೋ ತಪ್ಪು ನಮಗೆ ಗಿಲ್ಟ್ ಫೀಲಿಂಗ್ ತರಬೇಕು. ಅಯ್ಯೋ, ನಾನು ದೇವ್ರ ವಿರುದ್ಧವಾಗಿ ತಪ್ಪು ಮಾಡಿದೆಲ್ಲ, ಅಯ್ಯೋ ನಾನು ದೇವ್ರ ವಿರುದ್ಧವಾಗಿ ನಡ್ಕೊಂಡೆಲ್ಲ, ದೇವಾ ನಾನು ಕ್ಷಮಿಸು, ಮತ್ತೆ ನಿನ್ನ ಸಿಲ್ವ ರಕ್ತವನ್ನು ತೊಳೆಪ್ಪ, ನಾನು ಶುದ್ಧೀಕರಿಸಯ್ಯ, ನಿನ್ ಬಿಟ್ಟು ನಾನು ಜೀವಿಸಲಾರಯ್ಯ, ನಿನ್ ಕೃಪೆ ಇಲ್ಲ ಅಂದ್ರೆ ಒಂದು ಕ್ಷಣ ನಾನು ಬದುಕಲಾರಯ್ಯ, ನನಗೆ ಕ್ಷಮಿಸಪ್ಪ, ನಾನು ನೀತಿಯಾಗಿ ಜೀವಿಸ್ತೀನಯ್ಯ, ನಿನಗಿಷ್ಟಾನುಸಾರ ನಾನು ಜೀವಿಸ್ತೀನಯ್ಯ, ನಿನಗೆ ಮಹಿಮಕರವಾಗಿ ನಾನು ಜೀವಿಸ್ತೀನಯ್ಯ, ನಿನ್ನ ಚಿತ್ತಾನುಸಾರ ನಾನು ಜೀವಿಸ್ತೀನಯ್ಯ, ನನಗೆ ಕ್ಷಮಿಸಯ್ಯ ಅಂತೇಳಿ ಅಷ್ಟು ಗೋಳಾಡಬೇಕು. ಅದು ಪಶ್ಚಾತ್ತಾಪ. ಮೂರನೇದಾಗ ಏನಂತ ಹೇಳ್ತದನ? ಮನಪೂರ್ವಕವಾಗಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಅಂದ್ರೆ ಏನು? ಟೋಟಲ್ ನೀನು ಯಾವ ಪಾಪದಲ್ಲಿದೆಯೋ ಆ ಪಾಪಲ್ಲಿದ್ದ ಯೂಟರ್ನ್ ಆಗ್ಬೇಕು. ಟೋಟಲ್ ಯೂಟರ್ನ್ ಆಗ್ಬೇಕು. ದೇವರ ಕಡೆ ತಿರುಗಬೇಕು. ಇನ್ನು ಆ ಪಾಪ ಸಾವಾಸಕ್ಕೆ ಹೋಗ್ಬಾರ್ದು, ಆ ದುಷ್ಟ ಸಾವಾಸಕ್ಕೆ ಹೋಗ್ಬಾರ್ದು. ಮನುಷ್ಯ ಪೂರ್ತಿಯಾಗಿ ಒಂದು ಡಿಸಿಷನ್ ತಗೋಬೇಕು. ಇನ್ನು ಯಾವತ್ತು ನಾನು ಆ ತಪ್ಪು ಮಾಡೋದಿಲ್ಲ ದೇವಾ, ನಿನಗಿಷ್ಟಾನುಸಾರ ನಾನು ಜೀವಿಸ್ತೀನಿ. ಯಾಕೆ ಈ ರೀತಿ ಪಶ್ಚಾತ್ತಾಪ ಪಡ್ಬೇಕಂದ್ರೆ, ನಾವು ಮಾಡಿರೋ ತಪ್ಪಿಗೆ ದೇವರ ಉಗ್ರತೆ ನಮ್ಮ ಮೇಲೆ ಬರದಿಲ್ದಂಗೆ ಅದರಾಗಿದ್ದ ನಾವು ತಪ್ಪಿಸಲ್ಪಡೋಕ. ನಾವು ಮಾಡಿರೋ ತಪ್ಪಿಗೆ ಕಷ್ಟವಾಗಿ ಶಿಕ್ಷೆ ಇರ್ತದೆ. ಆ ಶಿಕ್ಷೆ ನಮ್ಮ ಮೇಲೆ ಬರಬಾರ್ದು, ಆ ದೇವರ ಉಗ್ರತೆ ನಮ್ಮ ಮೇಲೆ ಬರಬಾರ್ದು ಅಂದ್ರೆ ನಾವು ಮನಸ್ಸು ಪೂರ್ತಿಯಾಗಿ ಪಶ್ಚಾತ್ತಾಪ ಪಡಬೇಕು. ಹೆಂಗ್ ಪಡಬೇಕು? ಒಂದು ಉಪವಾಸ ಇದ್ದು ಪಶ್ಚಾತ್ತಾಪ ಪಡಬೇಕು. ಇನ್ನೊಂದು ಕಣ್ಣೀರು ಸುರಿಸಿ ಗೋಳಾಡಿ ಪಶ್ಚಾತ್ತಾಪ ಪಡಬೇಕು. ಮೂರನೇದಾಗಿ ಮನಸ್ಸು ಪೂರ್ತಿಯಾಗಿ ಆ ಪಾಪದಿಂದ ನಾವು ದೇವರ ಕಡೆ ತಿರುಗಬೇಕು. ಈ ರೀತಿ ನಾವು ಪಶ್ಚಾತ್ತಾಪ ಪಡಬೇಕು. ಈ ರೀತಿ ನಾವು ಪಶ್ಚಾತ್ತಾಪ ಪಡೋದಾದ್ರೆ
ಖಚಿತವಾಗಿ ದೇವರು ನಮ್ಮನ್ನು ಕ್ಷಮಿಸಿ ಆ ಪಾಪಲಿಂದ ನಮ್ಮನ್ನು ತಪ್ಪಿಸಿ ಬಿಡಿಸಿ ತನಗೆ ಮಹಿಮಕರವಾಗಿ ಅನೇಕರಿಗೆ ಆಶೀರ್ವಾದಕರವಾಗಿ ದೇವರು ನಮ್ಮನ್ನು ಮಾಡಿ ನಡೆಸ್ತಾನೆ. ಆಮೆನ್.